ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 2 ಅಂಕಿಯ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 74 ಗುಣಲೆ 26. ಇಲ್ಲಿ ನಾವು ಒಮ್ಮೆ 6ರಿಂದ ಇವು 2 ಅಂಕಿಗಳನ್ನು ಗುಣಿಸೋಣ, ಒಮ್ಮೆ 2ರಿಂದ ಇವು 2 ಅಂಕಿಗಳನ್ನು ಗುಣಿಸೋಣ. ಮೊದಲು ನಾವು 6ರಿಂದ ಗುಣಿಸೋಣ. 6 4 24. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 6 7 42. 42ರಲ್ಲಿ ಈ ಕೈಲ 2 ಸೇರಿಸಿದರೆ 44. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ನಾವು 2ರಿಂದ ಗುಣಿಸೋಣ. 2 4 8. 2 7 14. ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 4ರ ಕೆಳಗಡೆ ಯಾವುದೇ ಅಂಕಿ ಇಲ್ಲ, ಅಧಿಕ ಚಿಹ್ನೆ ಇದೆ, ಹಾಗಾಗಿ ಅದನ್ನು 4 ಅಂತ ಬರೆದುಕೊಳ್ಳೋಣ. 4ರಲ್ಲಿ 8 ಕೂಡಿಸಿದರೆ 12. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 4 4 8. 8ರಲ್ಲಿ ಕೈಲ 1 ಸೇರಿಸಿದರೆ 9 ಹಾಗೂ ಈ 1ನ್ನು ನಾವು ಇಲ್ಲಿ ಬರೆದುಕೊಳ್ಳಬೇಕು. ಉತ್ತರ 1924. ನೆಕ್ಸ್ಟ್ 65 ಗುಣಲೆ 59. ಈಗ ನಾವು ಮೊದಲು 9ರಿಂದ ಗುಣಿಸೋಣ, ನಂತರ 5ರಿಂದ ಗುಣಿಸೋಣ. 9 5 45. 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 9 6 54. ಈ 54ರಲ್ಲಿ ಈ ಕೈಲ 4 ಸೇರಿಸಿದರೆ ಎಷ್ಟು ಬರುತ್ತೆ? 58 ಬರುತ್ತೆ. ಈ 5ರ ಕೆಳಗಡೆ ನಾವು ಅಧಿಕ ಚಿಹ್ನೆಯನ್ನು ಕೊಡಬೇಕು. 5 5 25. 2 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 5 ಬರೆದುಕೊಳ್ಳೋಣ. 5 6 30. ಈ 30ರಲ್ಲಿ ಈ ಕೈಲ 2 ಸೇರಿಸಿದರೆ 32. 5ರ ಕೆಳಗಡೆ ಅಧಿಕ ಚಿಹ್ನೆ ಇದೆ, ಹಾಗಾಗಿ ಇಲ್ಲಿ 5 ಬರೆದುಕೊಳ್ಳೋಣ. 8ರಲ್ಲಿ 5 ಕೂಡಿಸಿದರೆ 13. ಮೇಲೆ ಒಂದು ಕೈಲ ಕೆಳಗಡೆ 3. 5 2 ಹಾಗೂ ಈ ಕೈಲ 1 ಸೇರಿಸಿದರೆ 8 ಹಾಗೂ ಇದು 3. ಉತ್ತರ 3835. ನೆಕ್ಸ್ಟ್ 82 ಗುಣಲೆ 80. ಇಲ್ಲಿ ನಾವು ಮೊದಲು 0ಯಿಂದ ಗುಣಿಸೋಣ. 0 2 0. 0 8 0. 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 8ರಿಂದ ಇವು 2 ಅಂಕಿಗಳನ್ನು ಗುಣಿಸೋಣ. 8 2 16. ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 0 ಕೆಳಗಡೆ 6 ಬರೆದುಕೊಳ್ಳೋಣ. 8 8 64. ಈ 64ರಲ್ಲಿ ಈ ಕೈಲ 1 ಸೇರಿಸಿದರೆ 65. ಇಲ್ಲಿ ನಾವು ಮೇಲಿನ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 0 0ಯಲ್ಲಿ 6 ಕೂಡಿಸಿದರೆ 6 5 ಹಾಗೂ ಇದು 6. ಉತ್ತರ 6560. ನೆಕ್ಸ್ಟ್ 24 ಗುಣಲೆ 12. ಇಲ್ಲಿ ನಾವು ಮೊದಲು 2ರಿಂದ ಇವು 2 ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 2 4 8. 2 2 4. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 1 4 4. 1 2 2. 8. 4ರಲ್ಲಿ 4 ಕೂಡಿಸಿದರೆ 8 ಹಾಗೂ ಇದು 2. ಉತ್ತರ 288. ನೆಕ್ಸ್ಟ್ 50 ಗುಣಲೆ 24. ಇಲ್ಲಿ ನಾವು ಮೊದಲು 4ರಿಂದ ಗುಣಿಸೋಣ. 4 0 0. 4 5 20. 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಇವು 2 ಅಂಕಿಗಳನ್ನು ಗುಣಿಸೋಣ. 2 0 0. 2 5 10. 0 0. 2ರಲ್ಲಿ 0 ಕೂಡಿಸಿದರೆ 2 ಹಾಗೂ 1. ಉತ್ತರ 1200. ನೆಕ್ಸ್ಟ್ 71 ಗುಣಲೆ 42. ಮೊದಲು ನಾವು 2ರಿಂದ ಇವು 2 ಅಂಕಿಗಳನ್ನು ಗುಣಿಸ್ಕೋಬೇಕು. 2 1 2. 2 7 14. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಇವು 2 ಅಂಕಿಗಳನ್ನು ಗುಣಿಸೋಣ. 4 1 4. 4 7 28. ಈಗ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 2 4ರಲ್ಲಿ 4 ಕೂಡಿಸಿದರೆ 8. 1ರಲ್ಲಿ 8 ಕೂಡಿಸಿದರೆ 9 ಹಾಗೂ ಇದು 2. ಉತ್ತರ 2982.
ನೆಕ್ಸ್ಟ್ 22 ಗುಂಡ್ಲೆ 43. ಇಲ್ಲಿ ನಾವು ಮೊದಲು 3ರಿಂದ ಗುಣಿಸೋಣ. 3 2 6, 3 2 6. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 4 2 8, 4 2 8. ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 6, 6ರಲ್ಲಿ 8 ಕೂಡಿಸಿದರೆ 14. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆ ಒಂದು ಕೈಲವನ್ನು ಕೊಡೋಣ. ಕೆಳಗಡೆ 4 ಬರೆದುಕೊಳ್ಳೋಣ. 8ರಲ್ಲಿ ಕೈಲವನ್ನು ಸೇರಿಸಿದರೆ 9. ಉತ್ತರ 946. ನೆಕ್ಸ್ಟ್ 89 ಗುಂಡ್ಲೆ 17. ಇಲ್ಲಿ ನಾವು ಮೊದಲು 7ರಿಂದ ಗುಣಿಸೋಣ. 7 9 63. 6 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 7 8 56. ಈ 56ರಲ್ಲಿ ಈ ಕೈಲ 6 ಸೇರಿಸಿದರೆ 62. 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಇವೆರಡು ಅಂಕಿಗಳನ್ನು ಗುಣಿಸೋಣ. 1 9 9, 1 8 8. ಈಗ ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 3, 2ರಲ್ಲಿ 9 ಕೂಡಿಸಿದರೆ 11. ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 6 8 ಹಾಗೂ ಈ ಕೈಲ 1 ಸೇರಿಸಿದರೆ 15. ಉತ್ತರ 1513. ನೆಕ್ಸ್ಟ್ 93 ಗುಂಡ್ಲೆ 95. ಮೊದಲು ನಾವು 5ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 5 3 15. ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 5 9 45. 45ರಲ್ಲಿ ಈ ಕೈಲ 1 ಸೇರಿಸಿದರೆ 46. ಈಗ ನಾವು 5ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. 9 3 27. 2 ಇಲ್ಲಿ ಕೈಲವನ್ನು ಇಟ್ಟು ಸೈಡಿಗೆ ಇಲ್ಲಿ 7 ಬರೆದುಕೊಳ್ಳೋಣ. 9 9 81. 81ರಲ್ಲಿ ಈ ಕೈಲ 2 ಸೇರಿಸಿದರೆ 83. ಮೇಲಿನ ಸಂಖ್ಯೆಗಳನ್ನು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 5, 6ರಲ್ಲಿ 7 ಕೂಡಿಸಿದರೆ 13. ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 4 3 7 ಹಾಗೂ ಈ ಕೈಲ 1 ಸೇರಿಸಿದರೆ 8 ಹಾಗೂ ಈ 8 ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ. ಉತ್ತರ 8835. ನೆಕ್ಸ್ಟ್ 94 ಗುಂಡ್ಲೆ 54. ಇಲ್ಲಿ ನಾವು ಮೊದಲು 4ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. ನಂತರ 5ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 4 4 16. ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 4 9 36. 36ರಲ್ಲಿ ಕೈಲ 1 ಸೇರಿಸಿದರೆ 37. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 5ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 5 4 20. 2 ಸೈಡಿಗೆ ಕೈಲವನ್ನು ಕೊಟ್ಟು ಇಲ್ಲಿ 0ಯನ್ನು ಬರೆದುಕೊಳ್ಳೋಣ. 5 9 45. 45ರಲ್ಲಿ ಈ ಕೈಲ 2 ಸೇರಿಸಿದರೆ 47. ಈಗ ನಾವು ಈ ಮೇಲಿನ ಸಂಖ್ಯೆಗಳನ್ನು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 6 7ರಲ್ಲಿ 0 ಕೂಡಿಸಿದರೆ 7. 3ರಲ್ಲಿ 7 ಕೂಡಿಸಿದರೆ 10. ಮೇಲೆ ಒಂದು ಕೈಲವನ್ನು ಕೊಡೋಣ. ಕೆಳಗಡೆ 0 ಬರೆದುಕೊಳ್ಳೋಣ. 4ರಲ್ಲಿ ಕೈಲ 1 ಸೇರಿಸಿದರೆ 5. ಉತ್ತರ 5076. ನೆಕ್ಸ್ಟ್ 96 ಗುಂಡ್ಲೆ 96. ಈಗ ನಾವು ಮೊದಲು 6ರಿಂದ ಇವೆರಡು ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 6 6 36. ಮೇಲೆ 3 ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 6 9 54. 54ರಲ್ಲಿ ಈ ಕೈಲ 3 ಸೇರಿಸಿದರೆ 57. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 9ರಿಂದ ಗುಣಿಸೋಣ. 9 6 54. 5 ಇಲ್ಲಿ ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 9 9 81. 81ರಲ್ಲಿ ಈ ಕೈಲ 5 ಸೇರಿಸಿದರೆ 86. ಮೇಲಿನ ಸಂಖ್ಯೆಗಳನ್ನು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 6 7ರಲ್ಲಿ 4 ಕೂಡಿಸಿದರೆ 11. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 5 6 ಹಾಗೂ ಈ ಕೈಲ 1 ಸೇರಿಸಿದರೆ 12. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 8ರಲ್ಲಿ 1 ಕೂಡಿಸಿದರೆ 9. ಉತ್ತರ 9260.
16. ನೆಕ್ಸ್ಟ್ 78 ಗುಂಡ್ಲೆ 28. 8 ಎಂಟ್ಲೆ 64. 6 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 8 ಏಳಲೆ 56. 56ರಲ್ಲಿ ಈ ಕೈಲ 6 ಸೇರಿಸಿದರೆ 62. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 ಎಂಟ್ಲೆ 16. ಸೈಡಿಗೆ ಒಂದು ಕೈಲವನ್ನು ಇಟ್ಟು ಇಲ್ಲಿ 6 ಬರೆದುಕೊಳ್ಳೋಣ. 2 ಏಳಲೆ 14. ಈ 14ರಲ್ಲಿ ಕೈಲ ಒಂದು ಸೇರಿಸಿದರೆ 15. 4. 2ರಲ್ಲಿ 6 ಸೇರಿಸಿದರೆ 8. 6ರಲ್ಲಿ 5 ಸೇರಿಸಿದರೆ 11. ಮೇಲೆ ಒಂದು ಕೈಲ ಕೆಳಗಡೆ 1. 1ರಲ್ಲಿ ಕೈಲ ಒಂದು ಸೇರಿಸಿದರೆ 2. ಉತ್ತರ 2184. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.